ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಯಾರ್ ಬಾಯಿಗೆ ಬಂದಾಗ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ನನ್ನಲ್ಲನ್ನ ಆಮೇಲೆ ಉಸಿರುವಂತೆ ಸರ್. ರೀ ಮಿಸ್ಟರ್, ಏನ್ ಮಾತಾಡ್ತಿದ್ದೀರಾ ನೀವು? ನಾನು ಅವರಿಗೆ ನಿಶ್ಚಯ ಆಗಿರೋ ಹುಡುಗಿ. ನಂದು ಮತ್ತೆ ತೀರ್ಥಂದು ಎಂಗೇಜ್ಮೆಂಟ್ ಆಗಿದೆ. ನಿತ್ಯ ಸ್ಟಾಪ್ ಇಟ್. ಬಾಯಿಗೆ ಬಂದಾಗ ಮಾತಾಡಬೇಡ. ನಮ್ ಬಾವಿ MLA ಸಾಹೇಬ್ರು 2ನೇ ಮದುವೆಗೆ ರೆಡಿ ಆಗವ್ರೆ. ಕೇಳಿಸ್ಕೊಡ್ರಪ್ಪ, ನಮ್ಮ ಬಾವಿ MLA ಸಾಹೇಬ್ರು 2ನೇ ಮದುವೆಗೆ ರೆಡಿ ಆಗವ್ರೆ. ಹಂಗಂದ್ರೆ ನಮ್ಮ ಕಾಲನ ಹುಡುಗಿ ಚಿಪ್ಪೆಗತ್ತಿ. ಸರ್ ಏನ್ ಮಾಡ್ತೀರಾ ಸರ್? ಸರ್ ಮೆಮರಿ ಕಾರ್ಡ್ ತೆಗಿಬೇಡಿ ಸರ್. ಸರ್ ಕ್ಯಾಮ್ರಾ ಕೊಡಿ. ಜಾಸ್ತಿ ಮಾತಾಡಿದ್ರೆ ನಾನು ಯಾರು ಅಂತ ತೋರಿಸ್ಬೇಕಾಗತ್ತೆ. ಹೌದ್ ರಾಜೆ, ನೀನ್ ಹೇಳಿದ್ ನಿಜ. ಕೋಪದ ಕೈಗೆ ನನ್ ಬುದ್ಧಿ ಕೊಟ್ಟು ನನ್ ಜೀವನ ಮಾತ್ರ ಅಲ್ಲ, ಸಾಹೇಬ್ರ ಜೀವನ, ಆಸೆ ಎಲ್ಲಾನು ಹಾಳು ಮಾಡ್ತಿದ್ದೀನಿ. ಅದ್ರಲ್ಲೂ ರಾಜೇಶನ್ ದುಡ್ಕಂದು ಸಾಹೇಬ್ರು MLA ಆಗೋದು, ಅದನ್ನು ಹಾಳು ಮಾಡ್ತಿದ್ದೀನಿ. ಇಲ್ಲ, ಎಲೆಕ್ಷನ್ ಮುಗಿಯೋವರೆಗೂ ನಾನು ಅಕ್ಕ ನೋಡಿದ್ಯಾ, ಬೀದಿಲಿ 10 ಜನ ಓಡಾಡ್ತಿರೋ ಜಾಗದಲ್ಲಿ ಆ ನಿತ್ಯ ಭಾವನ್ ಜೊತೆ ಕಾರಲ್ಲಿ ಕುತ್ಕೊಂಡು ಸಮಾಧಾನ ಮಾಡೋದಾದ್ರೂ ಏನಿತ್ತು? ಇದೆಲ್ಲ ಅವಳು ಬೇಕಂತಾನೆ ಮಾಡ್ತಿದ್ದಾಳೆ. ಭಾವನ್ ಜೊತೆ ತನ್ನ ಹೆಸರನ್ನ ತಳಕ್ ಹಾಕೋದಕ್ ನೋಡ್ತಿದ್ದಾಳೆ. ನೀನೀಗ ಸುಮ್ನೆ ಕೂತ್ರೆ ಎಲ್ಲ ಹಾಳಾಗತ್ತೆ. ಬಾಕ ಹೋಗೋಣ. ನನ್ ಮೇಲೆ ಕೈ ಮಾಡ್ತೀಯಾ? ನಾನ್ ಯಾರು ಅಂತ ತೋರಿಸ್ತೀನಿ ನಿನ್ಗೆ. ಪ್ರೆಸ್ಸು ಬೆಂಕಿ ಬೆಂಕಿ ಸುಟ್ಟೋಗ್ಬಿಡ್ತೀಯಾ? ಏನೋ ಮಾಡ್ತೀಯ? ಏನ್ ಮಾಡ್ತೀಯ? ಮಾಡ್ಕೋಗಲಿ. ಸಾಹೇಬ್ರನ್ನ ನೋಡಿದ್ರಾ? ಸುಮ್ನವ್ವ, ಸಾಹೇಬ್ರು ಹುಡುಗಿ ಜೊತೆ ಕಾರ್ ಹೊರಟೋದ್ರು. ಓ ಸುಮವ್ವ, ಆ ಹುಡುಗಿಯಿಂದವ ಸಾಹೇಬ್ರಿಗೆ ಕೆಟ್ಟ ಹೆಸರು ಬರ್ತಾ ಇದೆ. ಸಾಹೇಬ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಬರ್ರಿ ಹೋಗೋಣ. ನೋಡಿದ್ಯಾಕ? ನೋಡಿದ್ಯಾ? ಆ ನಿತ್ಯದಿಂದ ಭಾವನ ಕೆಟ್ಟ ಹೆಸರು ಬರ್ತಿದೆ ಅಂತ ಈ ಜನರಿಗೆ ಅರ್ಥ ಆಗ್ತಾ ಇದೆ. ನಿನಗ್ ಯಾಕೆ ತಿಳಿತಾ ಇಲ್ಲ? ಅರ್ಥ ಮಾಡ್ಕೊಳಕ ಭಾವ ನಿತ್ಯನ್ ಯಾವತ್ತೂ ಆ ದೃಷ್ಟಿಯಲ್ಲಿ ನೋಡದೆ ಇರ್ಬೋದು, ಆದ್ರೆ ನಿತ್ಯನ್ಗಿರೋದು ಅದೊಂದೇ ದೃಷ್ಟಿ. ಆ ನಿತ್ಯ ಡಬಲ್ ಗೇಮ್ ಆಡ್ತಿದ್ದಾಳೆ. ಆ ಆಟಕ್ಕೆ ಭಾವ ಬಲಿಪಶು ಆಗ್ತಿದಾರಕ್ಕ. ಇದನ್ನೆಲ್ಲ ತಡಿಬೇಕು ಅಂದ್ರೆ ನೀನ್ ಈಗ್ಲೇ ಆ ಮನೆಗೆ ಹೋಗ್ಬೇಕು, ಭಾವನ್ ಜೊತೆ ಮಾತಾಡ್ಬೇಕು. ದಯವಿಟ್ಟು ನನ್ ಮಾತ್ ಕೇಳಕ್ಕ. ಕೋಪದ ಕೈಲಿ ಬುದ್ಧಿನ ಕೊಡ್ಬೇಡ, ಸಮಾಧಾನದಿಂದ ಯೋಚನೆ ಮಾಡು. ನಿನ್ ಕೈ ಮುಗ್ದು ಕೇಳ್ಕೊತೀನಿ, ಜೀವನ ಹಾಳು ಮಾಡ್ಕೋಬೇಡ. ಹೇಳು ನಿತ್ಯ. ಅಕ್ಕ, ಇವತ್ ಸುಮನ ತೀರ್ಥ ಅವರಿಗೆ ಅವಮಾನ ಆಗೋ ರೀತಿ ಮಾತಾಡ್ಬಿಟ್ಲು. ಮನೆಗ್ ಬಾ ಅಂತ ಪ್ರೀತಿಯಿಂದ ಕರೆದ್ರು ನಾನ್ ಬರಲ್ಲ, ನಿಂದಾರಿ ನಿನ್ಗೆ ನಂದಾರಿ ನನ್ಗೆ ಅನ್ನೋ ಹಾಗೆ ಮಾತಾಡ್ಬಿಟ್ಲು. ಆಮೇಲೆ
ನನಗ್ ನನ್ ತಮ್ಮನ್ ಕೊಂದವ್ರು ಯಾರು ಅಂತ ಗೊತ್ತಾಗ್ಬೇಕು. ಎಲೆಕ್ಷನ್ ಮುಗಿಲಿ, ಇವಾಗ ನಿಮ್ ಎಲೆಕ್ಷನ್ ಮುಖ್ಯ. ನಾನು ಹೇಳೋದು ಏನಕ್ಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ? ಅದನ್ನ ಕಟ್ಕೊಂಡು ನಿಮ್ಗೆ ಏನಾಗ್ಬೇಕು? ಎಲ್ಲ ನಿಮ್ ಸ್ವಾರ್ಥ ನೋಡ್ಕೊತಾ ಇದ್ದೀರಲ್ವಾ? ನಾನ್ ಮಾಡ್ತಿರೋ ಸ್ವಾರ್ಥನ. ನಿಮ್ ಸ್ವಾರ್ಥ ನೀವ್ ನೋಡ್ಕೊತಾ ಇದ್ದೀರಾ, ನನ್ ಸ್ವಾರ್ಥ ನಾನ್ ನೋಡ್ಕೊತಾ ಇದೀನಿ. ಆದ್ರೆ ನಿಮ್ ಸ್ವಾರ್ಥದಲ್ಲಿ ನನ್ ಸೋಲಿದೆ. ಬಾವಿ MLA ಸಾಹೇಬ್ರು ಕಾರ್ ಒಳಗಡೆ ಚರ್ಚೆ ನಡೀತಾ ಇದೆ. ಎಷ್ಟು ಸುತ್ತಿನ ಮೀಟಿಂಗ್ ಆಯ್ತು. ನಾನ್ ಅವರಿಗೆ ನಿಶ್ಚಯ ಆಗಿರೋ ಹುಡುಗಿ. ನಂದು ಮತ್ತೆ ತೀರ್ಥಂದು ಎಂಗೇಜ್ಮೆಂಟ್ ಆಗಿ. ಎಂತ ಹುಡುಗಿ ನೀನು? ಅಲ್ಲ, ನಿನಗ್ ಬೇರೆ ಜಾಗನೇ ಸಿಗ್ಲಿಲ್ಲ. ಮನೆಗ್ ಕರ್ಕೊಂಡು ಹೋಗೋತಾನೆ. ಅಯ್ಯೋ, ಅರ್ಜೆಂಟ್ ಮಾಡ್ಬಿಟ್ಟೆ ಅಂತ ಈಗ ಫೀಲ್ ಆಗ್ತಿದೆ ಅಕ್ಕ. ಬಟ್ ಡೋಂಟ್ ವರಿ, ನೀವ್ ಹೇಳ್ದಾಗೆ ಸುಮ್ಮನ ಮನೆಗ್ ವಾಪಸ್ ಬರೋದ್ ಡೌಟು. ತಮ್ಮನ್ನ ಕೊಲೆ ಮಾಡ್ದವ್ರನ್ನ ಹುಡ್ಕೋ ವಿಷಯದಲ್ಲಿ ಅವಳು ತುಂಬಾ ಸೀರಿಯಸ್ ಆಗಿದ್ದಾಳೆ. ಸಾಧನೆ ಇಸ್ ಆಲ್ವೇಸ್ ರೈಟ್. ಯಾರದ್ಕೆ? ನಿತ್ಯ. ಏನಂತೆ? ತೀರ್ಥ ಅವಳ ಮನೆಗ್ ಹೋಗಿ ಕರೆದ್ರು ಅವಳು ಬರಲ್ಲ ಅಂತ ಹೇಳಿದ್ ನನ್. ವಾವ್, ರಿಯಲಿ? ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್ ಗಾಡ್. ನಿಜವಾಗ್ಲೂ ಗುಡ್ ನ್ಯೂಸ್ ಅದಕ್ಕೆ. ಐ ನೋ. ತೀರ್ಥ, ತೀರ್ಥ, ಸುಮ ಬರ್ಲಿಲ್ವೇನು? ಸುಮ ಜೊತೆಗ್ ಬರ್ಲಿಲ್ವೇನು? ಹೇಳೋ. ನಾನು ಏನು ಅಂತ ಹೇಳಮ್ಮ, ನಾನು ಏನು ಅಂತ ಹೇಳಿ? ನನ್ನ ಭವಿಷ್ಯ ಹಾಳಾಯ್ತು, ಹಾಳಾಗ್ತಾ ಇದೆ. ನನ್ನ ಕನಸು ನನ್ನ ಕಣ್ಮುಂದೆನೆ ಕರಗ್ತಾ ಇದೆಯಮ್ಮ. ರಾಜಕೀಯವಾಗಿ ನಾನೇನೋ ಸಾಧಿಸ್ಬಿಟ್ಟೆ ಅನ್ಕೊಳ್ಳೋ ಟೈಮಲ್ಲಿ ಮುಗ್ಗರಿಸ್ಬಿದ್ದು ಮುಖ ಹೊಡ್ಕೋತಾ ಇದ್ದೀನಿ. ಇದು ಏನೇನಾಗುತ್ತೋ ನಿಜವಾಗ್ಲೂ ಗೊತ್ತಿಲ್ಲಮ್ಮ, ನಂಗೆ ನಿಜ ಗೊತ್ತಿಲ್ಲ. ತೀರ್ಥ, ತೀರ್ಥ, ದಯವಿಟ್ಟು ನನ್ನ ಒಂಟಿಯಾಗಿರಕ್ ಬಿಟ್ಬಿಡು. ಅತ್ತೆ, ಸುಮಾ ಬಂದೆ ತಾಯಿ, ಬಂದ್ಬಿಟ್ಟಿಯಮ್ಮ. ಬಂದ್ಬಿಟ್ಟಿಯ ತಾಯಿ. ಅತ್ತೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಕೋಪದಲ್ಲಿ ನಿಮ್ಮ ಅದಕ್ಕೂ ಬೆಲೆ ಕೊಡದೆ ಹಾಗೆ ಹೋಗ್ಬಿಟ್ಟೆ. ಪರವಾಗಿಲ್ಲ ತಾಯಿ, ನೀನ್ ವಾಪಸ್ ಬಂದಿಲ್ಲ ಅಷ್ಟೇ ಸಾಕು. ನಿನ್ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ಆದ್ರೆ ನಮ್ ತೀರ್ಥ ತುಂಬಾ ನೊಂದ್ಕೊಂಡ್ಬಿಟ್ಟಿದ್ದಾನೆ ತಾಯಿ. ತನ್ನ ರಾಜಕೀಯದ ಭವಿಷ್ಯನೇ ಕರ್ಗೋಯ್ತು ಅಂತ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾನೆ. ಹೋಗಿ ಅವನಿಗೆ ಸಮಾಧಾನ ಮಾಡಮ್ಮ, ಸಮಾಧಾನ ಮಾಡು ತಾಯಿ. ತೀರ್ಥನ್ ರೂಮಿಂದ ತಾನೇ ಸೌಂಡ್ ಬಂದಿದ್ದು? ಹಾ ಅದ್ಕೆ. ಹೋಗು, ಏನು ಅಂತ ನೋಡ್ಕೊಂಬ ಹೋಗು. ಸರಿ ಅದ್ಕೆ. ಅವನೇನಾದ್ರೂ ಅನಾಹುತ ಮಾಡ್ಬಿಡ್ತಾನೆ. ಹೋಗು ತಾಯಿ, ಹೋಗಿ ಸಮಾಧಾನ ಮಾಡು. ಹೋಗು, ಬೇಗ ಹೋಗು. ಗತ್ತಲ್ಲಿ ನಿಂತಿದ್ಯಲ್ವಾ, MLA ಆಗ್ತೀನಿ ಅಂತ. ನಿನ್ ಗತ್ತೆಲ್ಲ ಹೋಯ್ತು ಕಣ.
ನಿನ್ ಕತ್ತೆಲ್ಲ ಹೋಯ್ತು. ನೀನ್ ಸೋತೋದೆ ತೀರ್ಥ. ನೀನ್ ಸೋತೋದೆ. ಅದಕ್ಕೆ ಏನಾಯ್ತು? ನಾವ್ ಏನ್ ಆಗ್ಬಾರ್ದು ಅಂತ ಅನ್ಕೊಂತ ಇದೀವೋ ಅದೇ ಆಗ್ತಿದೆ. ಅದಕ್ಕೆ ಏನಾಯ್ತು? ಆ ಸುಮನ ಮತ್ತೆ ಮನೆಗೆ ವಾಪಸ್ ಬಂದಿದ್ದಾಳೆ. ನೀನ್ ಸೋತೋದೆ ತೀರ್ಥ. ನೀನ್ ಸೋತೋದೆ. ಸಾಹೇಬ್ರೆ, ನೀವ್ ಯಾವತ್ತೂ ಇಷ್ಟೊಂದು ಕೋಪ ಮಾಡ್ಕೊಂಡವ್ರೆ ಅಲ್ಲ. ಎಂತ ಪರಿಸ್ಥಿತಿ ಬಂದ್ರೂ ತಾಳ್ಮೆಯಿಂದ ಎದುರಿಸ್ತಿದ್ರಿ. ನೀವ್ ಹಾಗೆ ಇರಿ ಸಾಹೇಬ್ರೆ. ಶಾಂತಿ ನೆಮ್ಮದಿ ಎಲ್ಲ ಹಾಳಾಗೋಗಿದೆ. ನಾನು ಎಲ್ಲಿ ಸೋತೋಗ್ತೀನೋ ಅಂತ ಭಯ ಆಗ್ತಿದೆ ಸುಮ್ಮನವ್ರೆ. ನೀವ್ ಸೋಲಲ್ಲ ಸಾಹೇಬ್ರೆ. ಸಾರಿ, ನಾನು ಪ್ರಾಮಿಸ್ ಮಾಡಿ ಹೇಳ್ತೆ. ಎಲೆಕ್ಷನ್ಗಿಂತ ಮುಂಚಿತವಾಗಿ ರಾಜೇಶ್ ವಿಷಯನ ಪ್ರಸ್ತಾಪ ಮಾಡಿದೆ. ಆ ಕೊಲೆಗಾರನ ಕಂಡುಹಿಡಿಬೇಕು ಅಂತ ನಾನು ಒತ್ತಾಯನೂ ಮಾಡಿದೆ. ಆದರೆ ನಮ್ಮ ಪಕ್ಷದವರು ಅದ್ರ ಮೇಲೆ ಗಮನ ಕೊಟ್ರೆ ನಿನ್ನ ರಾಜಕೀಯದ ಭವಿಷ್ಯ ಸತ್ತೋಗುತ್ತೆ ಅಂತ ಹೇಳಿದ್ರು. ಆದ್ರೆ ನಮ್ಮ ಸರ್ಕಾರ ರಚನೆ ಆದ್ರೆ ರಾಜೇಶನ್ ಕೇಸ್ಗೆ ಹೈ ಪ್ರಯಾರಿಟಿ ಕೊಟ್ಟು ಇನ್ವೆಸ್ಟಿಗೇಷನ್ ಮಾಡಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದೆ. ನಾನು ನಿಮ್ಗೆ ಹೇಳಲಿಲ್ಲ. ಬೇರೆ ಯಾವ ಉದ್ದೇಶನೂ ಇರಲಿಲ್ಲ ಸುಮ್ಮನವ್ರೆ. ನಿಜವಾಗ್ಲು ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ. ನನ್ಗರ್ಥ ಆಯ್ತು ಸಾಹೇಬ್ರೆ. ನೀವ್ ಎಮ್ಮೆಲ್ಲ ಆಗೋ ಕನ್ಸು ನನ್ನಿಂದ ಹಾಳಾಗಲ್ಲ. ತಲೆ ಕೆಡ್ಸ್ಕೋಬೇಡಿ. ಸರಿ, ರಾಜೇಶನ್ ವಿಷಯನ ಎಲೆಕ್ಷನ್ ಮುಗಿಯುವವರೆಗೂ ನಾನು ಯಾರ ಹತ್ರನೂ ಹೇಳಕ್ ಹೋಗಲ್ಲ. ಆದ್ರೆ ಎಲೆಕ್ಷನ್ ಮುಗಿದ್ಮೇಲೆ ಆ ಕೊಲೆಗಾರ ಯಾರು ಅಂತ ನೀವು ಕಂಡಿಡಿಬೇಕು. ಕಂಡಿಡ್ದು ನಾನು ಎದುರಿಗೆ ತಂದು ನಿಲ್ಸ್ಬೇಕು. ನನ್ನ ಮೇಲೆ ಆಣೆ ಆಗಿರುತ್ತೆ. ನಿಮ್ಮ ಮೇಲೆ ಆಣೆ. ರಾಜೇಶನ್ ಕೊಲೆಗಾರ ಯಾರೇ ಆಗಿರ್ಲಿ ಅವನ ಕಂಡು ಹಿಡಿಯೋ ಜವಾಬ್ದಾರಿ ನಂದು. ಇವತ್ತು ಸಮಾಧಾನ. ಬೇಡ ಸರ್, ನೋ ಥ್ಯಾಂಕ್ಸ್. ತೀರ್ಥ ನಿನ್ಗೆ ಹೊಡೆದ, ಒಬ್ಬ ವರದಿಗಾರನ ಮೇಲೆ ಕೈ ಮಾಡ್ದ ಅಂಥೇಳಿ ನೀನು ಅವನನ್ನು ಬಾಯ್ಕಾಟ್ ಮಾಡಬೇಕು.
ಚುನಾವಣೆಯಲ್ಲಿ ಅವನು ಸ್ಪರ್ಧಿಸೋದನ್ನ ಅನರ್ಹಗೊಳಿಸ್ಬೇಕು ಅಂತ ಹೇಳಿ ಅವನ ಮನೆ ಮುಂದೆ ಧರಣಿ ಕೂತ್ಕೋ. ಸರ್ ತೀರ್ಥ ನನಗೆ ಹೊಡೆದಿಲ್ಲ ಸರ್, ಜಸ್ಟ್ ತಳ್ಳಿದ್ರಷ್ಟೇ. ನೀನು ನನ್ನ ಹುಡುಗನೋ ಅವನ ಹುಡುಗನೋ? ನೀನು ದುಡ್ಡು ಕೊಡ್ತಿರೋದು ನಾನಾ ಅವನ? ನಿನಗೆ ಅವನಿಗೆ ಹೊಡೆದಿಲ್ಲ ನಿಜ, ಆದರೆ ಹೊಡೆದಿದ್ದಾನೆ ಅಂತ ನೀನು ಮಾಡಬೇಕು. ನೀನೊಂದು ಕೆಲಸ ಮಾಡು, ನೀನೊಂದಷ್ಟು ಹುಡುಗನ ಕರ್ಕೊಂಡೋಗಿ ಅವರನ್ನು ವರದಿಗಾರರು ಅಂತ ಸುಳ್ಳು ಹೇಳಿಸು. ತೀರ್ಥ ಬಹಿರಂಗವಾಗಿ ಕ್ಷಮೆ ಕೊಡೋವರೆಗೂ ಬಿಟ್ಟು ಬಿಡದೆ ಅವನ ಮನೆ ಮುಂದೆ ಧರಣಿ ಕೂತ್ಕೋ. ಆಯಿತು ಸರ್, ಮಾಡ್ತೀನಿ. ಆದರೆ ನಾನು ಸುಳ್ಳು ವರದಿಗಾರ ಅಂತ ಗೊತ್ತಾಗ್ಬಿಟ್ರೆ ಆವಾಗ ಇದು ಮಾತಾಡತ್ತೆ. ಆಯಿತು ಸರ್, ಹಾಗೆ ಮಾಡ್ತೀನಿ. ಅಲ್ಲೇ ಬಂದ ನೋಡಿ ನಿಮ್ಗೆ ಹೀರೋ. ಸುಭಾಷ್, ನಿನ್ನನ್ನು ಹೀಗೆ ನೋಡೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತದೆ ಕಣೋ, ತುಂಬಾ ಹೆಮ್ಮೆನೂ ಆಗುತ್ತೆ. ಇದಕ್ಕೆಲ್ಲ ನೀವೇ ಕಾರಣ. ಅಮ್ಮ ನಂಗೆ ಜನ್ಮ ಕೊಟ್ರು, ನೀವು ಪುನರ್ಜನ್ಮ ಕೊಟ್ರು. ಎಂತ ದೊಡ್ಡ ಮಾತಾಡದೆ ಸುಭಾಷ್. ನಿನ್ನ ಮಗ ಅಂತ ಹೇಳ್ಕೊಳ್ಳೋದಿಕ್ಕೆ ನನಗೆ ನಿಜವಾಗ್ಲೂ ಇವತ್ತು ಹೆಮ್ಮೆ ಆಗ್ತಿದೆ ಕಣೋ. ಇನ್ನ ದೇವ್ರ ಹತ್ರ ನಾನು ಏನು ಕೇಳ್ಕೊಳ್ಳೋದಿಲ್ಲ. ಆ ದೇವ್ರು ನನಗೆ ಎಲ್ಲ ಕೊಟ್ಬಿಟ್ಟ. ಅಮ್ಮ, ನೀನ್ ಮತ್ತೆ ಕಣ್ಣೀರ್ ಹಾಕಕ್ ಶುರು ಮಾಡ್ಬೇಡ, ಸುಮ್ಮನೆ ಇರು. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ನನ್ನ ಮಗನ್ನ ವಾಪಸ್ ಕೊಟ್ಬಿಟ್ರಿ. ಡಾಕ್ಟ್ರೆ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಆಯ್ತು ಡಾಕ್ಟ್ರೆ, ಇನ್ ಬರ್ತೀವಿ. ಇಂಥ ಪ್ಲೇಸ್ಗೆಲ್ಲ ಬರ್ತೀವಿ ಅಂತ ಅನ್ಬಾರ್ದಮ್ಮ. ಒಳ್ಳೇದಾಗಲಿ. ಸುಭಾಷ್, ಹೇಳು. ಒಳ್ಳೇದಾಗಲಿ. ಥ್ಯಾಂಕ್ ಯು ಡಾಕ್ಟರ್. ಬಾಯ್. ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು, ಕಾಕಬುದ್ಧಿ ಕಡೆ ಹಾಯಿಸಲಾಗದೆ ಲೋಕದ ಗೊಡವಿ ನಿನಗ್ಯಾಕಬೇಕು. ವಾ ವಾ ಕಡ್ಕೋಳು ಮಡಿವಾಳಪ್ಪನವರೇ, ನಿಮಗೆ ಶರಣಾರ್ಥಿ. ಸುಭಾಷ್, ಏನಪ್ಪ ಮನೇನ ಹೊಸದಾಗಿ ನೋಡ್ತಾ ಇದೀಯಾ? ಎಷ್ಟು ದಿನ ಆಗಿತ್ತಮ್ಮ ಮನೆಗೆ ಬಂದು. ಈ ಚೀಪ್ ಹೆಂಗ್ಸು ನಮ್ಮ ಮನೆ ಸೊಸೆನಾ? ಏ, ಬುದ್ಧಿ ಇದೆನೋ ನಿಂಗೆ? ನಮ್ಮ ಮನೆ ಪಾತ್ರೆ ತೊಳೆಯಕ್ಕೂ ಲಾಯಕ್ಕಿಲ್ಲ ಇವಳು ಈ ಮನೆ ಸೊಸೆನಾ? ಈ ಚಿಲ್ರೆ ಹೆಣ್ಣನ್ನ ನಾನ್ ಅತ್ತಿಗೆ ಅಂತ ಒಪ್ಕೋಬೇಕಾ? ಈ ಮನೆ ಹೊರಗ್ ನಿಲ್ಲಕ್ಕೂ ಲಾಯಕ್ಕಿಲ್ಲ ಇವಳಿಗೆ. ಯಾಕೆ ಸುಭಾಷ್? ಮನೆಯಿಂದ ಹೋಗಕ್ ಮುಂಚೆ ನಿಮ್ಮನ್ ಬಾಯಿಗೆ ಬಂದಾಗ ಬೈತಾ ಇದ್ದೆ, ಆದ್ರೆ ಇವಾಗ ನಿಮ್ಮನ್ನ ಬಾಯಿ ತುಂಬ ಅತ್ತಿಗೆ ಅಂತ ಕರೀತಾ ಇದ್ದೀನಿ. ಏನ್ ಬದಲಾವಣೆ ಅಲ್ವಾ ಅದಕ್ಕೆ? ಸುಭಾಷ್, ಬಾ ಹೋಗೋಣ. ಬಾ. ಸಾಧನಾ, ಜಾನವಿ, ನೀಲಾ, ಎಲ್ಲಿದ್ದೀರಾ ಎಲ್ಲರೂ? ಆರ್ತಿ ತಟ್ಟೆ ತನ್ನಿ. ಆರತಿ ತಟ್ಟೆ ಯಾರಿಗೆ? ಏಯ್,
ಅಪ್ಪ ನನಗೆ ಕ್ಷಮಿಸ್ಬಿಡಿ. ನೀವು ಪರೀಕ್ಷೆ ಮಾಡ್ತಾರೆ ಸರಿದಪ್ಪ. ಯಾಕಂದ್ರೆ ನಾನು ನಿಮಗೆ ಅಷ್ಟು ಅವಮಾನ ಮಾಡಿದ್ದೆ, ಅಷ್ಟು ನೋವು ಕೊಟ್ಟಿದ್ದೀನಿ. ನೀವು ಕ್ಷಮಿಸಕ್ಕಾಗ್ದಾರೆ ತಪ್ಪೇ ಮಾಡಿದ್ದೀರಿ. ಐ ಆಮ್ ಸಾರಿ ಅಪ್ಪ. ಇನ್ಯಾವತ್ತೂ ನೀವು ತಲೆ ತಗ್ಸಂತ ಕೆಲಸ ಮಾಡಲ್ಲ ಅಪ್ಪ. ಇನ್ಯಾವತ್ತು ನಮ್ಮ ಮನೆ ಮರ್ಯಾದೆ ಹೋಗಂತ ಕೆಲಸ ಮಾಡಲ್ಲ ಅಪ್ಪ. ಸಾರಿ ಅಪ್ಪ. ಐ ಆಮ್ ಸಾರಿ. ಯಾರು ಮಾತಾಡ್ತಾ ಇರೋದು? ಸುಭಾಷ. ಅಯ್ಯೋ ಇದೇನು ಕನಸೋ ನೆನಸು ನನಗೆ ಗೊತ್ತಾಗ್ತಾ ಇಲ್ಲ ಕಣ. ಕನಸಲ್ಲ ನನಸು. ಸುಭಾಷ್ ಇನ್ನೊಂದ್ಸರಿ ಹೇಳು, ನಾನು ಕುಡಿಯಲ್ಲ ಅಂತ. ಇನ್ನೊಂದೇ ಒಂದ್ಸತಿ ಹೇಳ್ಬಿಡು. ನಾನು ಕುಡಿಯಲ್ಲ. ನಾನು ಯಾವತ್ತೂ ಕುಡಿಯಲ್ಲ. ನನ್ನ ಮೇಲೆ ಯಾವತ್ತೂ ಕುಡಿಯಲ್ಲ.